ಹಲೋ ಸ್ನೇಹಿತರೆ, ಕನ್ಯಾಕುಮಾರಿ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗಳ ಮೂಲಕ ಫೇಮಸ್ ಆಗಿರುವ ನಟಿ ಶ್ರಾವಣಿ ಅಂದ್ರೆ ಆಸಿಯಾ ಫಿರ್ದೌಸ್ ಸಿನಿಮಾಗಳಲ್ಲಿ ಕೂಡ ಮಿಂಚುತ್ತಿದ್ದಾರೆ. ತಮ್ಮ ಮುದ್ದಾದ ನಟನೆಯಿಂದ ಅಭಿಮಾನಿಗಳನ್ನು ಹೊಂದಿರುವ ನಟಿ ಇಂಡಸ್ಟ್ರಿಯಲ್ಲಿ ತಮಗೆ ಎದುರಾದ ಕಹಿ ಅನುಭವಗಳು ಹಾಗೂ ಕಾಸ್ಟಿಂಗ್ ಕೌಚ್ ಕುರಿತಂತೆ ಶಾಕಿಂಗ್ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಕಾಸ್ಟಿಂಗ್ ಕೌಚ್ ಅಂದ್ರೆ ಮನರಂಜನಾ ಕ್ಷೇತ್ರದಲ್ಲಿ, ಅದರಲ್ಲೂ ಸಿನಿಮಾ ಮುಂತಾದವುಗಳಲ್ಲಿ ನಟನೆಯ ಅವಕಾಶಗಳನ್ನ ಒದಗಿಸುವಲ್ಲಿ, ಅದಕ್ಕೆ ಬದಲಾಗಿ ಆ ಉದ್ಯೋಗದ ಆಕಾಂಕ್ಷಿಗಳಿಂದ ಲೈಂಗಿಕ ಸುಖವನ್ನ ಕೋರುವುದು ಅಂತ ಆಗುತ್ತೆ. ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿರುವ ಆಸಿಯಾ ಫಿರ್ದೌಸ್ ತಮಗೆ ಎದುರಾದ 2 ಘಟನೆಗಳನ್ನ ರಿವೀಲ್ ಮಾಡಿದ್ದಾರೆ. ಹೌದು, ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಅನ್ನ ತುಂಬಾ ಡೀಪ್ ಆಗಿ ನಾನು ನೋಡಿಲ್ಲ. ನಾನು ಕೆಲಸ ಮಾಡಿಕೊಂಡು ಬಂದಿರುವ ಎಲ್ಲ ಕಡೆ ಚೆನ್ನಾಗಿಯೇ ಇತ್ತು. ಆದರೆ ನನಗೆ ಇಂಡಸ್ಟ್ರಿ ಬಗ್ಗೆ ಅರಿವೇ ಇಲ್ಲದ ಟೈಮಲ್ಲಿ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆರಂಭದಲ್ಲಿ ಒಬ್ರು ಅಂಕಲ್ ಪರಿಚಯವಾಗಿದ್ರು. ಅವರು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತಕ್ಕ ಮಟ್ಟಿಗೆ ಸಂಪರ್ಕ ಹೊಂದಿದ್ರು. ಅವರಿಂದ ನನಗೆ ಆಡಿಷನ್ಗಳ ಮಾಹಿತಿ ಸಿಗಬಹುದು ಅಂದುಕೊಂಡಿದ್ದೆ. ಅವರು ಕೂಡ ನಿನ್ ಜೊತೆ ನಾನಿದ್ದೀನಿ ಅನ್ನೋ ಹಿರಿಯರ ಧೈರ್ಯದ ಫೀಲ್ ಕೊಟ್ರು. ಆ ವ್ಯಕ್ತಿಯನ್ನ ನಾನು ನನ್ನ ಕುಟುಂಬಕ್ಕೂ ಕೂಡ ಪರಿಚಯ ಮಾಡಿಕೊಟ್ಟೆ. ಆದರೆ ಒಂದು ದಿನ ಶೂಟಿಂಗ್ ನಡೆಯುತ್ತಿದ್ದ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ರೂಮ್ ಇತ್ತು. ಆ ಅಂಕಲ್ ಬಂದು ನನ್ನ ಕೈ ಹಿಡಿದು ಜೋರಾಗಿ ಎಳೆದರು. ಅವರು ಕೈ ಹಿಡಿದ ವಿಧಾನದಲ್ಲೇ ನನಗೆ ಅದು ಸರಿ ಇಲ್ಲ ಅನ್ನೋದು ಅರ್ಥವಾಯಿತು. ಕೊನೆಗೆ ನಾನು ಅಲ್ಲಿಂದ ಬಿಡಿಸಿಕೊಂಡು ಆಚೆ ಬಂದೆ. ಆಗ ನಾನಿನ್ನು ಚಿಕ್ಕವಳಾಗಿದ್ದೆ ಅಂತ ಆಸಿಯಾ ಅವರಿಗೆ ಆಗಿರುವಂತ ಕಹಿ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಅವರು ಹೇಳಿದ್ದನ್ನೆಲ್ಲ ಕೇಳುವಷ್ಟು ದಡ್ಡಿ ಆಗಿರಲಿಲ್ಲ. ಅವರು ತಂದೆ ಸಮಾನದಲ್ಲಿದ್ದು ಆ ರೀತಿ ಮಾಡಲು ಪ್ರಯತ್ನ ಪಟ್ಟರು. ಆ ಘಟನೆ ಬಳಿಕ ನಾನು ಅವರನ್ನು ಭೇಟಿಯಾಗಲಿಲ್ಲ, ಮಾತು ಆಡಲಿಲ್ಲ. ಈ ವಿಚಾರವನ್ನು ಮನೆಯವರಿಗೂ ಹೇಳಿಬಿಟ್ಟೆ ಅಂತ ಕರಾಳ ಅನುಭವ ಬಿಚ್ಚಿಟ್ಟಿದ್ದಾರೆ. ಇನ್ನು ನಾನು ಇಂಡಸ್ಟ್ರಿಗೆ ಬರೋಕು ಮುಂಚೆ ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಕೊಡಬೇಕು ಅಂತ ಹಲವರು ಹೇಳಿದ್ರು. ಎಲ್ಲಾ ನಟಿಯರು ಇದೇ ದಾರಿಯಲ್ಲಿ ಹೋಗಿರೋದು ಅಂತ ನನ್ನ ಸುತ್ತಮುತ್ತಲೂ ಮಾತಾಡ್ಕೊಳ್ತಿದ್ರು. ಈ ಒಂದು ಗೊಂದಲದಲ್ಲೇ ನಾನು ಒಬ್ಬರ ಬಳಿ ಸಲಹೆ ಕೇಳಿದೆ. ಅವರು ಒಂದು ಮಾತು ಹೇಳಿದ್ರು, ಎಲ್ಲಾ ನಟಿಯರು ಇದೇ ದಾರಿಯಲ್ಲಿ ಹೋಗಿದ್ದಾರೆ. ದೇಹವನ್ನ ಹಂಚಿಕೊಳ್ಳೋದು ಅಥವಾ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಅವರು ಹೇಳಿರೋದನ್ನ ನೀನು ನೋಡಿಲ್ಲ. ಒಂದು ವೇಳೆ ಅವರು ಆ ಕೆಟ್ಟ ದಾರಿಯಿಂದಲೇ ಹೋಗಿದ್ದರೂ ನೀನು ಒಳ್ಳೆಯ ದಾರಿಯಲ್ಲೇ ಹೋಗು. ಇದರಿಂದ ನೀನು ಅನೇಕ ನಟಿಯರಿಗೆ ಪ್ರೇರಣೆಯಾಗ್ತೀಯ ಅಂತ ಹೇಳಿದ ಮೇಲೆ ನನಗೆ ಧೈರ್ಯ ಬಂತು ಅಂತ ಹೇಳಿದ್ದಾರೆ. ನಾನು ಸೀರಿಯಲ್ಗಳಲ್ಲಿ ನಟಿಸಿ ಸಿನಿಮಾಗಳಲ್ಲೂ ನಟಿಸಿದೆ. ಈ ವೇಳೆ ಮತ್ತೊಬ್ಬ ವ್ಯಕ್ತಿ ಪರಿಚಯವಾಗಿ ನನ್ನ ಸಿನಿಮಾವನ್ನ ನೋಡಿದ್ದರು. ಅವರು ನನ್ನೊಂದಿಗೆ ಸಿನಿಮಾ ಮಾಡುವ ಬಗ್ಗೆ ನನಗೆ ಹೇಳಿದ್ರು. ಇದರಲ್ಲಿ ನನಗೆ ಚಾನ್ಸ್ ಕೊಡೋ ಬಗ್ಗೆಯೂ ಮಾತನಾಡಿದ್ರು. ಅವರ ಆಫೀಸ್ಗೆ ಬರೋಕೆ ಹೇಳಿದ್ರು. ಮನೆ ಹತ್ರನೇ ಇದ್ದಿದ್ರಿಂದ ನಾನು ಹೋದೆ. ಸಿನಿಮಾ ಕತೆ ಹೇಳಿದ್ರು. ನನಗೆ ಇಷ್ಟ ಆಗಿತ್ತು. ಆ ಟೈಮಲ್ಲಿ ನನಗೂ ಹಣಕಾಸಿನ ಅವಶ್ಯಕತೆ ಇದ್ದಿದ್ದರಿಂದ ಸಿನಿಮಾ ಮಾಡೋಣ ಅಂತ ಒಪ್ಪಿಕೊಂಡಿದ್ದೆ. ನನಗೆ ಪೇಮೆಂಟ್ ಎಷ್ಟು ಬೇಕು ಅಂತ ಕೇಳಿದ್ರು. ಅವರು ತುಂಬಾ ಕಡಿಮೆ ಪೇಮೆಂಟ್ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಆಗ ನಾನು ತೀರಾ ಜಾಸ್ತಿ ಕೂಡ ಕೇಳಿರ್ಲಿಲ್ಲ. ನಾನು ಏನ್ ಕೇಳಿದ್ನೋ ಆ ಒಂದು ಪೇಮೆಂಟ್ ಕೊಡೋಕೆ ಅವರು ಒಪ್ಪಿಕೊಂಡ್ರು. ನಿಮ್ಮ ವ್ಯಕ್ತಿತ್ವ ತುಂಬಾ ಒಳ್ಳೇದು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೆಲ್ಲ ಆದ ಮೇಲೆ ಆ ವ್ಯಕ್ತಿ ನಡ್ಕೊಂಡ ರೀತಿ ಸರಿ ಇರ್ಲಿಲ್ಲ. ಹೌದು, ನೀವು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡ್ತೀರಿ, ಆದ್ರೆ ಇದರೊಂದಿಗೆ ನೀವು ನನಗೆ ಫ್ರೆಂಡ್ ಆಗಿರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಯಾವ ರೀತಿ ಫ್ರೆಂಡ್ ಅಂತ ಕೇಳಿದೆ. ಅದಕ್ಕೆ ಅವರು ನಾನು ಹೊರಗೆ ಹೋದಾಗ ಮೂವಿಗೆ ಜೊತೆಯಾಗಿ ಬರೋದು, ನನ್ನ ಜೊತೆ ಕಂಪನಿ ಕೊಡೋದು ಅಂತ ಹೇಳಿದ್ರು. ಆದ್ರೆ ಆ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿ ಮಗು ಕೂಡ ಇತ್ತು. ಆ ವ್ಯಕ್ತಿಯ ಉದ್ದೇಶ ಏನು ಅನ್ನೋದು ನಂಗೆ ಅರ್ಥ ಆಯ್ತು. ಆ ವ್ಯಕ್ತಿ ಸಿನಿಮಾದಲ್ಲಿ ಚಾನ್ಸ್ ಕೊಡೋ ನೆಪದಲ್ಲಿ ಇಂಡೈರೆಕ್ಟ್ ಆಗಿ ಏನೇನೋ ಕೇಳೋಕೆ ಶುರು ಮಾಡಿದ. ಅದಕ್ಕೆ ನಂಗೆ ಕೋಪ ಬಂತು. ಏನು, ನಿಮ್ ಜೊತೆ ಮೂವಿಗೆ ಬರೋದಾ? ನಿಮ್ ಜೊತೆ ನಾನ್ ಯಾಕೆ ಸಿನಿಮಾಗೆ ಬರಬೇಕು ಅಂತ ಕೇಳಿದೆ. ನಾನು ಇಂಡಸ್ಟ್ರಿಗೆ ಬಂದಿರೋದು ಕೆಲಸ ಮಾಡೋಕೆ, ಫ್ರೆಂಡ್ಸ್ ಮಾಡಿಕೊಳ್ಳೋಕೆ ಅಲ್ಲ ಅಂತ ನೇರವಾಗಿ ಹೇಳಿದ್ದೆ ಎಂದು ತಮಗೆ ಎದುರಾದ ಕೆಟ್ಟ ಅನುಭವವನ್ನ ಹಂಚಿಕೊಂಡಿದ್ದಾರೆ. ನನಗೆ ನಟನೆ ಅಂದ್ರೆ ಮೊದಲಿನಿಂದಲೂ ತುಂಬಾ ಇಷ್ಟ. ಹಾಗಾಗಿ ಇಲ್ಲಿಗೆ ಬರುವ ಮುನ್ನವೇ ಎಲ್ಲವನ್ನು ಯೋಚಿಸಿದ್ದೆ. ನನ್ನ ಪ್ರಕಾರ ಯಾರನ್ನು ಕೂಡ ನಟಿ ಮಾಡೋಕೆ ಆಗಲ್ಲ. ಅದು ನಿಮ್ಮ ಪರಿಶ್ರಮ ಹಾಗೂ ಪ್ರತಿಭೆ ಮೇಲೆ ನಿಂತಿರುತ್ತೆ. ಕಷ್ಟಪಟ್ಟರೆ ಮಾತ್ರ ನೀವು ನಟಿಯಾಗಬಹುದು ಅಂತ ಆಸಿಯಾ ಕಿವಿ ಮಾತು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.